ಅದೇ ಮಕ್ಕಳಿಗೆ ತುಂಬ ಮಕ್ಕಳಿಗೆ ಜ್ವರ ಬಂತು, ಜ್ವರ ಕೆಮ್ಮು ಆಯಿತು. ಆದಮೇಲೆ ನಾವು ಆಸ್ಪತ್ರೆಗೆಲ್ಲ ತೋರಿಸಿದ ಮೇಲೆ ಮತ್ತೆ 2 ದಿನಕ್ಕೆ ಬೇರೆ ಮಕ್ಕಳಿಗೆಲ್ಲ ಬಂತು. ಅದಕ್ಕೆ ನಾವೇನು ಮಾಡಿದ್ವಿ, DHOಗೆಲ್ಲ ಹೇಳಿದ್ಮೇಲೆ ಅವರು ಬಂದು ಬ್ಲಡ್ ಸ್ಯಾಂಪಲ್ಲು ಆಮೇಲೆ ಸ್ವ್ಯಾಬ್ ಟೆಸ್ಟು ಎಲ್ಲ ಮಾಡೋಕ್ಕೆ ಎಲ್ಲ ಹೆಲ್ತ್ ಇನ್ಸ್ಪೆಕ್ಟ್ರು ಎಲ್ಲರನ್ನೂ ಕರ್ಕೊಂಬಂದರು. ಮತ್ತು ಇಲ್ಲೇ 1-2 ದಿನ ಕ್ಲಿನಿಕ್ಕು ಥರ ಓಪನ್ನು ಮಾಡಿದರು, ಡಾಕ್ಟ್ರೆಲ್ಲ ಬಂದರು. ಅವತ್ತೇನು ಮಾಡಿದ್ದು ಅಂದರೆ ಎಲ್ಲ DHO ಬಂದವರು ಟೆಸ್ಟ್ ಎಲ್ಲ ಮಾಡಿ, ಆಮೇಲೆ ಕೆಲವು ಒಬ್ಳಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೆ ಎಲ್ಲರನ್ನೂ ಟೆಸ್ಟ್ ಮಾಡಿ ಅಡ್ಮಿಟ್ ಮಾಡೋಣ ಅಥವಾ ತೋರಿಸ್ಕೊಂಬರೋಣ ಅಂತ ಮೆಗಾನಿಗೆ ಕರ್ಕೊಂಡೋದ್ರು ಸರ್. 15 ಮಕ್ಕಳಿಗೆ ಅಲ್ಲಿ ಮೆಗಾನಲ್ಲಿ ಅಡ್ಮಿಟ್ ಆಗಿದ್ದಾರೆ ಮಕ್ಕಳು. ಈಗೆಲ್ಲ ಚೆನ್ನಾಗಿದ್ದಾರೆ ಸರ್. ಮೊನ್ನೆ ದಿನ ಮಧ್ಯಾಹ್ನದಿಂದ ಅಂಬೇಡ್ಕರ್ ವಸತಿ ಶಾಲೆಯಿಂದ ಸುಮಾರು ಒಂದು 22 ಮಕ್ಕಳು ಶಾಲೆಯಿಂದ ಕೆಮ್ಮು ಮತ್ತು ಶೀತ ನೆಗಡಿ ಆಮೇಲೆ ಸ್ವಲ್ಪ ರೆಸ್ಪಿರೇಟರಿ ಇನ್ಫೆಕ್ಷನ್ ಆ ಸಿಂಪ್ಟಮ್ಸಲ್ಲಿ ನಮ್ಮಲ್ಲಿ ಬಂದು ಮಧ್ಯಾಹ್ನದಿಂದ ಅಡ್ಮಿಟ್ ಆಗ್ತಾ ಶುರುವಾಗ್ತಾರೆ. ಅವ್ರಿಗೆಲ್ಲ ರೀತಿಯಲ್ಲಿ ನಾವು ತಪಾಸಣೆ ಮಾಡ್ತೀವಿ ಮತ್ತು ಅವರಿಗೆ ಶುಶ್ರೂಷೆನೂ ಮಾಡ್ತೀವಿ. ನಂತರದಲ್ಲಿ ಅವರಿಗೆ ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಆಮೇಲೆ ಅವರಿಗೆ ನೇಸಲ್ ಸ್ವ್ಯಾಬ್ಸ್ ಟೆಸ್ಟ್ ಮಾಡಿದ ನಂತರದಲ್ಲಿ ಅವರಿಗೆ ಇನ್ಫ್ಲೂಯೆನ್ಸಾ ಇನ್ಫೆಕ್ಷನ್ ಅಂತ ಕಂಡು ಬಂದಿದೆ. ಇದು ಸಾಮಾನ್ಯವಾಗಿ ಈ ಥರ ಸೀಸನಲ್ಲಿ ಬರೋಂಥ ಇನ್ಫೆಕ್ಷನ್ನು, ವೈರಸ್ ಇನ್ಫೆಕ್ಷನ್ನು. ಅದಕ್ಕೆ ನಮ್ಮ ಫಿಸಿಷಿಯನ್ಸು ಮತ್ತು ಪೀಡಿಯಾಟ್ರಿಷನ್ಸು ಎಲ್ಲ ಮಕ್ಕಳನ್ನ ತಪಾಸಣೆ ಮಾಡಿ ಅವರಿಗೆ ಬೇಕಾದಂಥ ಎಲ್ಲ ಶುಶ್ರೂಷೆಯನ್ನು ಕೊಟ್ಟು ನಂತರ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ. ಮಕ್ಕಳು ಈಗ ಗುಣಮುಖರಾಗ್ತಾಯಿದ್ದಾರೆ, ಚೇತರಿಸ್ಕೊಳ್ತಾ ಇದ್ದಾರೆ. ಅವರು ಚೇತರಿಸ್ಕೊಂಡು ನಂತರ ಅವರ ಮನೆಗಳಿಗೆ ಡಿಸ್ಚಾರ್ಜ್ ಮಾಡೋ ವ್ಯವಸ್ಥೆ ಆಗ್ತದೆ. ಆಮೇಲೆ ಅವರಿಗೆ ಎಜುಕೇಟ್ ಮಾಡಿದ್ದೀವಿ. ಎಜುಕೇಷನ್ ಅಂದರೆ ಅವರು ಏನು ಮಾಡಬೇಕು, ಮನೆಗೆ ಹೋದ ತಕ್ಷಣ ಸ್ವಲ್ಪ 1-2 ದಿನ ಅವರು ಮನೆಯಲ್ಲೇ ಒಂದು ಕಡೆ ರೆಸ್ಟ್ ತೊಗೋಬೇಕಾಗ್ತದೆ. ಆಮೇಲೆ ಮನೇಲಿ ಯಾರಾದರೂ ತುಂಬ ಏಜ್ ಇದ್ದಾರೆ, ಆಮೇಲೆ ಡಯಾಬಿಟಿಸು ಆ ಥರದ ಇದ್ದರೆ, ಆಮೇಲೆ ಈ ಇನ್ಫೆಕ್ಷನ್ಸ್ ಇದ್ದರೆ ಅಂಥವ್ರನ್ನ ಚೂರು ಅವಾಯ್ಡ್ ಮಾಡಬೇಕಾಗತ್ತೆ. ಸ್ಪ್ರೆಡ್ ಆಗದಂಗೆ ಕಂಟೈನ್ಮೆಂಟ್ ಮಾಡಬೇಕಂತ ಉದ್ದೇಶದಿಂದ ಅದನ್ನು ಅವ್ರನ್ನ ಹ್ಯಾಂಡಲ್ ಮಾಡಿದ್ದೀವಿ. ಮಕ್ಕಳು ಬಂದಾಗ ನಾವು ತ್ವರಿತ ಚಿಕಿತ್ಸೆಯನ್ನು ನೀಡಿ ಅದನ್ನು ಒಂದು ಕ್ರಮಬದ್ಧವಾಗಿ ಒಂದು ಹತೋಟಿಗೆ ತಂದು ಅದು ವೈರಲ್ ಇನ್ಫೆಕ್ಷನಿಂದ ಸ್ಪ್ರೆಡ್ ಆಗೋದ್ರಿಂದ ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ. ಎಲ್ಲ ಈಗ ಸುಮಾರು ಜನ ಡಿಸ್ಚಾರ್ಜ್ ಆಗಿ ಒಂದು 3-4 ಜನ ಅಷ್ಟೇ ಇದ್ದಾರೆ. ನಮ್ಮ MSR ಹೇಳಿರೋದು ಎಲ್ಲ ಅದೇ ರೀತಿ ನಾವೆಲ್ಲ ಮಾಡಿದ್ದೀವಿ. ನಿಮ್ಮ ತಾಯಿ ಇರ್ತಾರಲ್ಲ ಅವರಿಗೆ ಮತ್ತು ನೀನು ಟಚ್ ಮಾಡಿಕೊಂಡು ಬಾತ್ರೂಮಿಗೆಲ್ಲ ಯೂಸ್ ಮಾಡ್ಕೊಂಡು ಹೋಗೋದು, ಎಲ್ಲರೂ ಹೋಗಿ ಬಂದೆ ಅಂದರೆ ಬಾತ್ರೂಮ್ಗೆ ಕೆಮ್ಮಿದಾಗ ಇದನ್ನು ಹಾಕ್ಕೊಂಡು ಕೈನ ಫಸ್ಟ್ ವಾಶ್ ಮಾಡ್ಕೊ, ಕೈ ವಾಶ್ ಮಾಡ್ಕೊಂಡು ಅವ್ರಿಗೆ ಇದು ಮಾಡ್ಕೊ. ಸ್ಯಾನಿಟೈಸರ್ ನೀನು ಯೂಸ್ ಮಾಡ್ಕೊ. ನಮ್ಮ ಮಕ್ಕಳಿಗೆ ಕೆಮ್ಮು ಜಾಸ್ತಿ ಆಗಿತ್ತು, ಸ್ಕೂಲಲ್ಲಿ ಬಿಟ್ಟಿದ್ವಿ, ಅಂಬೇಡ್ಕರ್ ವಸತಿ ಹಾಸ್ಟೆಲಲ್ಲಿ ಬಿಟ್ಟಿದ್ದೀವಿ. ಮಕ್ಕಳಿಗೆ ಒಂದು ಸ್ವಲ್ಪ ಚೆನ್ನಾಗಿದ್ದರು, ಕೆಮ್ಮು ಶುರುವಾಯಿತು ಆಟೋಮೆಟಿಕ್ಕಾಗಿ, ಹೆಂಗೆ ಅಂತ ಗೊತ್ತಾಗಿಲ್ಲ. ಆಮೇಲೆ ಇಲ್ಲಿ ಟೀಚರ್ಸ್ಗಳು ತಂದು ನಮಗೆ ಮಕ್ಕಳಿಗೆ ಇಲ್ಲಿ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದಾರೆ. ಬಂದು 3 ದಿವಸ ಆಯಿತು. ಅವರೇ ಮಾಹಿತಿ ಕೊಟ್ಟಿದ್ರು ನಮಗೂ. ನಾವು ಬಂದು ನೋಡಿದ್ವಿ, ಮಕ್ಕಳು ಚೆನ್ನಾಗಿದ್ದರು. ಮತ್ತು ಜ್ವರ ಮತ್ತು ಕೆಮ್ಮು ಇತ್ತು. 10th ಓದ್ತಿದ್ದಾರೆ. 5ನೇ ಕ್ಲಾಸಿಂದ ಸೇರಿಸಿದ್ವಿ. 5-6 ವರ್ಷ ಆಯಿತು ಸರ್. ಈಗ ಸೋಮವಾರ ಸಂಜೆ ಫೋನ್ ಬಂತು ನನಗೆ, ಮಗುವಿಗೆ ಹಿಂಗೆ ಕರ್ಕೊಂಡೋಗಿ ಅಂತೇಳಿ. ಬಂದಾಗ ಹಾಸ್ಪಿಟ್ಲಲ್ಲಿ ಮಗು ಇತ್ತು. ನೋಡಿದಾಗ ಡಾಕ್ಟ್ರಿಗೆ ಕೇಳಿದಾಗ ಬರೀ ಕೆಮ್ಮು ಅಂತ ಹೇಳಿದರು. ಆಮೇಲೆ ಯಾವುದು ಸೆಂಟೆನ್ಸ್ ಕಾಣಿಸ್ತಾ ಇದೆ ಸಿಮ್ಮು ಅಂತ ಕೇಳಿದಾಗ ಅವ್ರು ಯಾವುದೂ ನಮಗೆ ಸರಿಯಾಗಿ ಮಾಹಿತಿ ಕೊಟ್ಟಿರಲಿಲ್ಲ ಡಾಕ್ಟ್ರು. ಆಮೇಲೆ ಅದು ಒಂದು ವೈರಸ್ಸು ಅಟ್ಯಾಕ್ ಆಗಿದೆ ಅನ್ನೋದು ಮಾಹಿತಿ ಬಂದಿದೆ. ಇನ್ನೂ ರಿಪೋರ್ಟ್ ಬಂದಿಲ್ಲ. ಬಂದ ಮೇಲೆ ಅದು ಮಾಹಿತಿ ನಮಗೆ ಸಿಗುತ್ತೆ. ಸರ್, ವೈರಲ್ ಇನ್ಫೆಕ್ಷನ್ಸ್ ಥರ ಆಗಿದೆ. ಮೊದಲಿಗೆ ನಾಯಿ ಕೆಮ್ಮು ಥರ ಇತ್ತು, ಸ್ವಲ್ಪ ಒಣ ಕೆಮ್ಮು ಇತ್ತು, ಕಫ ಇರಲಿಲ್ಲ. ಹಾಗಾಗಿ ಶುಕ್ರವಾರ ನೈಟಿಂದ ಸ್ವಲ್ಪ ಜನಕ್ಕೆ ಜ್ವರ ಬಂದಿತ್ತು. ಶನಿವಾರ ಬೆಳಗ್ಗೆ ಸ್ವಲ್ಪ ಒಂದು 10ರಿಂದ 15 ಜನಕ್ಕೆ ಜ್ವರ ಆಯಿತು. ಮಧ್ಯಾಹ್ನದ ಅಷ್ಟೊತ್ತಿಗೆ ಸುಮಾರು ಒಂದು 20-22 ಜನ ಅಷ್ಟೊತ್ತಿಗೆ ಕೆಮ್ಮು ಮತ್ತು ಜ್ವರ ಶುರುವಾಯಿತು. ಹಾಗಾಗಿ ನಾವು ಇನ್ಫಾರ್ಮ್ ಮಾಡಿಕೊಂಡು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಎಲ್ಲ ಬಂದರು. ಮತ್ತು ಅಲ್ಲೆಲ್ಲ ಚೆಕಪ್ ಮಾಡಿಕೊಂಡ್ರು, ಸ್ಲ್ಯಾಬ್ ಚೆಕಪ್ಪು ಇದೆಲ್ಲ ಚೆಕಪ್ ಮಾಡಿಕೊಂಡ್ರು.
ಅಲ್ಲಿಂದ ಮತ್ತೆ ಇಲ್ಲಿ ಮೆಗನ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಇವತ್ತು ಏನಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಅಂತ ಇದೆ ರಾಗಿಗುಡ್ಡದಲ್ಲಿ. ಕರ್ನಾಟಕದಲ್ಲಿ ಇರೋದು ಒಂದು ಧಾರವಾಡದಲ್ಲಿದೆ, ಇನ್ನೊಂದು ಎರಡನೇದು ಬಂದು ನಮ್ಮ ಶಿವಮೊಗ್ಗದ ರಾಗಿಗುಡ್ಡದಲ್ಲಿದೆ. ಅಲ್ಲಿ ಏನಾಗಿದೆ ಅಂತಂದರೆ ಈಗ 3-4 ದಿನದಿಂದ ಮಕ್ಕಳಿಗೆ ಕೆಮ್ಮು, ಶೀತ, ಜ್ವರ ಈ ಥರ ಕಾಣಿಸ್ಕೊತಾ ಇದೆ. ಅಲ್ಲೇ ಏನು ಮಾಡಿದ್ದಾರೆ, ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ. ಸ್ವ್ಯಾಬ್ ಟೆಸ್ಟಿಂದ ಹಿಡಿದು ಎಲ್ಲ ಟೆಸ್ಟ್ ಮಾಡಿದ್ದಾರೆ. ಅಲ್ಲಿಂದ ಮತ್ತೆ ಮೆಗನ್ ಹಾಸ್ಪಿಟ್ಲಿಗೆ ಕರ್ಕೊಬಂದಿದ್ದಾರೆ. ಮೆಗನ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಇಲ್ಲಿ ಬ್ಲಡ್ ಚೆಕಪ್ಪು ಅದೆಲ್ಲ ಮಾಡಿದ್ದಾರೆ. ಆವಾಗ ಬಂದು ಏನೋ ಒಂದು ವೈರಸ್, ಒಂದು 3-4 ದಿನದ್ದು ಇರೋಂಥ ವೈರಸ್ ಇದೆ. ಹಾಗಾಗಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಆಗಲಿ ಅಂತ ಹೇಳ್ಬಿಟ್ಟು ಡ್ರಿಪ್ಸು ಆ ಥರದ್ದೆಲ್ಲ ಕೊಡ್ತಾ ಇದ್ದಾರೆ. ಸರ್, ರಾಗಿಗುಡ್ಡ ವಸತಿ ಶಾಲೆ, ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಸ್ಥಳೀಯ ರಾಗಿಗುಡ್ಡದಲ್ಲೇ ಇರೋದ್ರಿಂದ ಹಾಸ್ಟ್ಲದು ಇಡೀ ರಾಜ್ಯಕ್ಕೆ 2ನೇ ಅಂಬೇಡ್ಕರ್ ಶಾಲೆ ಇರೋದು. 2 ಇರೋದು, ಒಂದು ಬಿಟ್ಟರೆ ಧಾರವಾಡದಲ್ಲಿ ಬಿಟ್ಟರೆ ಇಲ್ಲಿ ಶಿವಮೊಗ್ಗದಲ್ಲಿ ಮಾತ್ರ ಇದೆ. ಈ ಶಾಲೆಯಲ್ಲಿ ಟೋಟಲ್ 23 ಜನ ಇವತ್ತು ಹುಷಾರಿಲ್ದಂಗೆ ಬಂದು ಅಡ್ಮಿಟ್ ಆಗಿದ್ದಾರೆ. ಏನಂತ ಹೇಳಿದ್ರೆ ಜ್ವರ ಕಾಣಿಸ್ಕೊಂಡಿದೆ, ಆಮೇಲೆ ಶೀತ, ಕೆಮ್ಮು, ತುಂಬ ಜನ ಹುಡುಗರಿಗೆ ಜ್ವರ ಬಂದಿದೆ. ಏನೇನೋ ಪ್ರಿಕಾಷನ್ ಒಂದು ವೈರಸ್ ಅಟ್ಯಾಕ್ ಆಗಿದೆ ಅಂತೇಳಿ ಹೇಳಿದ್ದಾರೆ, ಡಾಕ್ಟ್ರು ಹೇಳಿದ್ದಾರೆ. ಹಾಗಾಗಿ ಈಗ ಏನಾಗಿದೆ ಎಲ್ಲ ವಿಚಾರಣೆ ಮಾಡಿದ್ವಿ. DHO ಹೋಗಿ ಗಮನ ಕರೆಸಿದ್ವಿ. ಏನಾಗಿದೆ ಸರ್, ಏನು ಸಮಸ್ಯೆ ಆಗಿದೆ ಸರ್ ಅಂತ ಹೇಳಿದ್ರಿ. ಏನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ ಸರ್ ನೀವು ಅಂತ ಕೇಳಿದಾಗ, ಇಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಆರೋಗ್ಯದಿಂದ ಹುಡುಗರೆಲ್ಲ ಆರಾಮಾಗಿದ್ದಾರೆ. ಈಗ ಒಂದು 2 ಹುಡುಗರು ಸ್ಟೂಡೆಂಟ್ ಬಂದು ಅಡ್ಮಿಟ್ ಆಗಿದ್ದಾರೆ, SLC ಹುಡುಗರಿದ್ದಾರೆ. ಹಾಗಾಗಿ ಎಲ್ಲ ಈಗ ಆರಾಮಿದ್ದಾರೆ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಡಾಕ್ಟ್ರು ಹೇಳಿದ್ದೆ ತಿಳ್ಕೊಂಡಿದ್ವಿ, ಪೇಷಂಟ್ ಹತ್ರನೂ ಕೇಳಿದ್ವಿ, ಇಲ್ಲ ಆರಾಮಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ.